शरणं गच्छामि गच्छामि बुद्धं शरणं गच्छामि गच्छामि धम्मं शरणं गच्छामि गच्छामि धम्मं शरणं गच्छामि गच्छामि ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯವಾಗಲಿ ವಿಶ್ವಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯವಾಗಲಿ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯವಾಗಲಿ ವಿಶ್ವಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯವಾಗಲಿ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯವಾಗಲಿ. ಮೊದಲಿಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ಅನಂತ ಪ್ರಮಾಣಗಳನ್ನು ಸಲ್ಲಿಸುತ್ತಾ ಈ ದಿನ ಬುದ್ಧರವರ 2570ನೇ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಈ ನಾಡಿನ ಜನತೆ ಮತ್ತು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮುಖಂಡರು ಮತ್ತು PVCSS ಮಹಿಳಾ ವರ್ಗದವರಿಗೆ ಬುದ್ಧ ಜಯಂತಿಯ ಆರ್ಥಿಕ ಶುಭಾಶಯಗಳು. ಗೌತಮ್ ಬುದ್ಧರವರು ನೇ ಕ್ರಿಸ್ತಶಕದಲ್ಲಿ ಹುಟ್ಟುತ್ತಾರೆ. ನೇಪಾಳದ ಲುಂಬಿನಿ ಯಾನದಲ್ಲಿ ಜನಿಸಿ ಅವರು ಒಳ್ಳೆ ರಾಜಮನೆತನದಲ್ಲಿ ಹುಟ್ಟುತ್ತಾರೆ. ಗೌತಮ್ ಬುದ್ಧರವರು ರಾಜಮನೆತನದಲ್ಲಿ ಹುಟ್ಟಿದ್ರು ಕೂಡ ಅವರು ಏನು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಏನು ಅಸಮಾನತೆ, ಜಾತಿ ವ್ಯವಸ್ಥೆ, ಒಂದು ಅಸ್ಪೃಶ್ಯತೆ ಮತ್ತು ಎಲ್ಲ ಮಾನವ ಜನ್ಮದ ಒಂದು ಜೀವನ ಶೈಲಿಯನ್ನು ಅವರು ಆಚೆ ಬಂದು ನೋಡಿದಾಗ ಎಲ್ಲ ಒಂದು ಕಡೆ ಅವರಿಗೆ ಈ ಭೂಮಿ ಮೇಲೆ ಈ ಥರ ಎಲ್ಲ ಅನೇಕ ಸಮಸ್ಯೆಗಳಿದೆ ಅಂತೇಳಿ ಅವರಿಗೆ ಮನವರಿಕೆ ಮಾಡಿ ಹಗಲು ರಾತ್ರಿ ಅವರು ಯೋಚನೆ ಮಾಡಿ ಸ್ಟಡಿ ಮಾಡಿ ಅವರು ಬಿಹಾರದ ಬೋಧಗಯಾದಲ್ಲಿ ಬಂದವರಿಗೆ ಜ್ಞಾನೋದಯ ಆಗುತ್ತೆ. ಗೌತಮ್ ಬುದ್ಧ ಅವರಿಗೆ ಅವರು ಬೋಧಿ ವೃಕ್ಷಗಳ ಕೆಳಗಡೆ ಅವರು ಅಪಾರವಾದಂಥ ತಪಸ್ಸು ಮಾಡಿ ಅವರಿಗೆ ಜ್ಞಾನೋದಯವನ್ನು ಪಡೆದು ಅವರು ಅಹಿಂಸೆ ಮತ್ತು ಶಾಂತಿ ಮತ್ತು ಕರುಣೆ ಅಷ್ಟಾಂಗ ಮಾರ್ಗಗಳನ್ನು ಬೋಧನೆ ಮಾಡಿ ಒಂದು ವಿಚಾರಗಳನ್ನು ಮೂಡಿಸ್ತಾರೆ ಗೌತಮ್ ಬುದ್ಧ ಅವರು, ಭಗವಾನ್ ಗೌತಮ್ ಬುದ್ಧರವರು. ಹಾಗಾಗಿ ಬುದ್ಧರವರು ನಮಗೆ ಪಂಚಶೀಲಗಳನ್ನು ಹೇಳಿದ್ದಾರೆ ಏನು. ಹಾಗಾಗಿ ಗೌತಮ್ ಬುದ್ಧರವರ ಏನು ಪಂಚಶೀಲಗಳ ಏನು ಹೇಳಿದಾರೋ ಮತ್ತು ಅಷ್ಟಾಂಗ ಮಾರ್ಗಗಳನ್ನು ಅವರು ಬೋಧಿಸಿದಾರೋ ಅದರಂತೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಏನು ಈ ದೇಶದಲ್ಲಿದ್ದಂಥ ಅಸಮಾನತೆ ಮತ್ತು ಜಾತಿ ವ್ಯವಸ್ಥೆ ಮತ್ತು ಶೋಷಣೆಯನ್ನು ಅನುಭವಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ನೀರು ಸಹ ಮುಟ್ಟಲು ಬಿಡದಂಥ ಕ್ಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದು ಈ ದೇಶದಲ್ಲಿ ಸಂವಿಧಾನ ರಚನೆ ಮಾಡಿ ನಮಗೆಲ್ಲ ಒಂದು ದಾರಿ ತೋರಿಸಿ ಅವರು ಈ ಪ್ರಪಂಚದಲ್ಲಿರೋಂಥ ಧರ್ಮಗಳನ್ನು ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಧರ್ಮಗಳಲ್ಲಿ ಕೂಡ ಅಸಮಾನತೆ ಮತ್ತು ತಾರತಮ್ಯ ಇದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಬೌದ್ಧ ಧರ್ಮವು ಈ ದೇಶದ ಮೂಲ ಧರ್ಮವಾಗಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದಲ್ಲಿ ಯಾವುದೇ ಒಂದು ಅಸಮಾನತೆ, ಜಾತೀಯತೆ, ತಾರತಮ್ಯ, ಉದಾಸೀನ, ಅಸಡ್ಡಮಾನ ಭಾವನೆ ಎಲ್ಲ ಯಾವುದೂ ಇಲ್ಲ ಮತ್ತು ಪ್ರೀತಿ ಮತ್ತು ಸಮಾನತೆ, ಕರುಣೆ ಇದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಗವಾನ್ ಗೌತಮ್ ಬುದ್ಧರವರ ಒಂದು ಆದರ್ಶ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಾವು ಇವತ್ತು 2570ನೇ ಇಸ್ವಿಯ ಗೌತಮ್ ಬುದ್ಧರವರ ಒಂದು ದಿನಾಚರಣೆಯನ್ನು ಅವರ ಒಂದು ಮಾರ್ಗದಲ್ಲಿ ನಾವು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅವ್ರ ಮಾರ್ಗವನ್ನು ಸ್ವೀಕಾರ ಮಾಡಿದ್ರೋ ಅದೇ ರೀತಿಯಲ್ಲಿ ಕೂಡ ನಾವು ಕೂಡ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಮೌಲ್ಯಗಳನ್ನು ಮೈಗೂಡಿಸ್ಕೊಂಡು ನಾವು ಕೂಡ ಅವರ ಒಂದು
ಪಾದಕಣಗಳಲ್ಲಿ ಒಂದು ಧೂಳಾಗಿ ನಾವು ಕೂಡ ಈ ಒಂದು ಸಮಾಜದಲ್ಲಿ ಒಂದು ಸೇವೆಯನ್ನು ನಿರಂತರವಾಗಿ ಸಲ್ಲಿಸಿ ನಾವು ಒಂದು ಆಚರಣೆಗಳನ್ನು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ತಂದೆ ಪೆರಿಯಾರ್ ಅವರು ಮತ್ತು ಶಾಹು ಮಹಾರಾಜ್ ಸಾಹೇಬರು, ಕಾಂಶಿರಾಮ್ ಸಾಹೇಬರು, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಕುವೆಂಪುರವರು, ಈ ರೀತಿಯಾಗಿ ನಾವು ರಾಷ್ಟ್ರೀಯ ನಾಯಕರುಗಳ ಹಬ್ಬಗಳನ್ನು ಅವರ ಒಂದು ಏನು ಈ ದೇಶ ಕೊಟ್ಟಂಥ ಕೊಡುಗೆಗಳನ್ನು ನಾವು ಅವರೇ ಸ್ಮರಿಸುತ್ತಾ ನಾವು ಹಬ್ಬ ಹರಿದಿನಗಳನ್ನು ಮಾಡಿ ಅವರ ಹುಟ್ಟು ನಮ್ಮೆಲ್ಲರಿಗೂ ಹಬ್ಬ. ಹಾಗಾಗಿ ನಾವು ಭಗವಾನ್ ಬುದ್ಧರ ಒಂದು ಅಷ್ಟಾಂಗ ಮಾರ್ಗ ಮತ್ತು ಪಂಚಶೀಲಗಳನ್ನು ಕೂಡ ನಾವು ಕೂಡ ಇನ್ನು ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕೂಡ ಮೈಗೂಡಿಸ್ಕೊಂಡು ನಾವು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧರವರ ಒಂದು ಆಶೀರ್ವಾದದಲ್ಲಿ ನಾವು ಕೂಡ ಸಾಗ್ತೀರಿ ಅಂತೇಳಿ ಈ ಸಂದರ್ಭ ಹೇಳ್ತೀನಿ. ಮತ್ತು ಈ ದಿನ ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆ ಏನು ಈ ನಾಡಿನ ಸಮಸ್ತ ಜನತೆಗೆ ನಾನು ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಕೂಡ ಸಹ ನಾನು ತಿಳಿಸ್ತೀನಿ. ಕಾರ್ಮಿಕ ದಿನಾಚರಣೆಯಲ್ಲಿ ಪ್ರಮುಖವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲ ಕಾನೂನು ಮಂತ್ರಿ ಆದಾಗ ಅವರು ಈ ದೇಶದಲ್ಲಿದ್ದಂತಹ ಅಸಮಾನತೆ, ಜಾತೀಯತೆ, ಒಂದು ಶೋಷಣೆ, ಒಂದು ಕಾರ್ಮಿಕರಿಗೆ ಕಿರುಕುಳ, ಕಾರ್ಮಿಕರ ಏನು ಒಂದು ಈ ಕಷ್ಟ ಕಾರ್ಮಿಕಗಳನ್ನು ಆಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿದ್ದಂಥ 12 ಗಂಟೆಗಳ ಕಾಲದ ಕೆಲಸವನ್ನು ಕೇವಲ ಸತತ 8 ಅವರ್ಗಳಿಗೆ ಮಾಡಿದಂಥ ಮಹಾನ್ ಮಾನವತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಈ ದೇಶದ ರಿಸರ್ವ್ ಬ್ಯಾಂಕು ಸ್ಥಾಪನೆಗೆ ಪ್ರಮುಖ ವ್ಯಕ್ತಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆ ವಿಶೇಷವಾಗಿ ಕಾರ್ಮಿಕರಿಗೆ ಏನು ಈ ದೇಶದಲ್ಲಿ ಒಂದು ಮಹಿಳಾ ವರ್ಗ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿಭಾಯಿಸಬೇಕಾದ್ರೆ ಅವ್ರಿಗೆ ಒಂದು ಗರ್ಭಿಣಿಯಾದಂಥ ಮಹಿಳೆಯರಿಗೆ ವಿಶೇಷವಾಗಿ ಅವರು ಒಂದು ಮೆಟಾಲಿಟಿ ಲೀವನ್ನು ತಂದಂಥ ಪ್ರಮುಖ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆ 3 ತಿಂಗಳ ನಂತರ ಅವರಿಗೆ 3 ತಿಂಗಳು ವೇತನ ನೀಡಬೇಕು ಮತ್ತು ತನಗೆ ಹುಟ್ಟಿದ ಮಗು ತನ್ನ ಜೊತೆಯಲ್ಲೇ ಬಂದು ಒಂದು ಕ್ರೀಚ್ ಮಾಡಬೇಕು. ಕ್ರೀಚಲ್ಲಿ ಮಗುನ ಬಿಟ್ಟು ಮಹಿಳಾ ವರ್ಗದವರು ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿ ಆಮೇಲೆ ಅವರು ಹಿಂತಿರುಗಬೇಕು ಅಂತೇಳಿ ನಿಯಮ ಸುಧಾರಣೆಗಳನ್ನು ತಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಾನು ಮತ್ತೊಮ್ಮೆ ಬುದ್ಧ ಮತ್ತು ಈ ದೇಶದ ಎಲ್ಲ ಸಮಸ್ತ ನಾಡಿನ ಕಾರ್ಮಿಕ ಶ್ರಮಜೀವಿಗಳಿಗೆ ನಾನು ಏನು ಇವತ್ತು ಎಲ್ಲರಿಗೂ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕೆ ದೇವರಾಜ್ ಪ್ರಬುದ್ಧ, ಆದೂರು ಗ್ರಾಮ, ಅಂಬೇಡ್ಕರ್ ವೃತ್ತದಲ್ಲಿ ನಾವು ಭಗವಾನ್ ಗೌತಮ್ ಬುದ್ಧ ಅವರವರ 2570ನೇ ಜನ್ಮದಿನಾಚರಣೆ ಆಚರಣೆ ಮಾಡಿದಂಥ ಸಂದರ್ಭ. ಜೈ ಭೀಮ್, ಜೈ ಭಾರತ್. ತಥಾಗತ ಪರಮ ಪೂಜ್ಯ ಗೌತಮ ಬುದ್ಧರವರ 2570ನೇ ಜನ್ಮದಿನಾಚರಣೆಯ ಅಂಗವಾಗಿ ಈ ಆದೂರು ಗ್ರಾಮದಲ್ಲಿ ಪ್ರಜಾ ವಿಮೋಚನೆ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಇವತ್ತು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ತಥಾಗತ ಪರಮ ಪೂಜ್ಯ ಗೌತಮ ಬುದ್ಧರವರು 2570ನೇ ಇಸ್ವಿನಲ್ಲಿ ಭಾರತದ ಆಗಿನ ಭಾರತವಾಗಿದ್ದಂತಹ ನೇಪಾಳದ ಲುಂಬಿನಿ ಗ್ರಾಮದಲ್ಲಿ ಜನಿಸಿ ಅವರು ಅನೇಕ ಈ ಜನರಿಗೆ ಸಾಮಾಜಿಕ ಸುಧಾರಣೆಯಿಂದ ತಂದಂಥ ಪ್ರಥಮ ವಿಶ್ವದ ಮೊದಲ ಶಾಂತಿಯ ದೂತರಾಗಿದ್ದಾರೆ. ವಿಶ್ವದ ಮೊದಲ ಶಾಂತಿಯ ದೂತರು ಏನು ಬೌದ್ಧ ಧಮ್ಮದ ಬಗ್ಗೆ ಪಂಚಶೀಲಗಳನ್ನು ಹೇಗೆ ಅನುಸರಿಸಬೇಕು, ಹೇಗೆ ಬದುಕಬೇಕು, ಬೆಳಕಿನೆಡೆಗೆ ಹೋಗಬೇಕು ಅನ್ನೋದನ್ನು ಅಂದಿನ ಕಾಲದಲ್ಲಿ ಗೌತಮ ಬುದ್ಧರವರು ಈ ನಾಡಿನ ಜನತೆಗೆ ತೋರಿಸ್ಕೊಟ್ಟಿದ್ದಾರೆ. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಮುಂದಿನ ದಿನಗಳಲ್ಲಿ ಗೌತಮ ಬುದ್ಧರ ಮಾರ್ಗದರ್ಶನದಲ್ಲಿ ಈ ನಾಡಿನ ಜನತೆಯ ಸುಧಾರಣೆಯನ್ನು ತರೋದಕ್ಕೆ ನಾವುಗಳು ಕೂಡ ಸಹ ಆದೂರು ದೇವರಾಜು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಜಾ ವಿಮೋಚನಾ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯಡವನಹಳ್ಳಿ ಕೃಷ್ಣಪ್ಪರ ನೇತೃತ್ವದಲ್ಲಿ ಅನೇಕ ಮಹಿಳಾ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಬೆಂಗಳೂರು ಉತ್ತರ, ಪೂರ್ವ ತಾಲೂಕು, ದಕ್ಷಿಣ ತಾಲೂಕು
ಎಲ್ಲ ತಾಲೂಕು ವತಿಗಳಿಂದ ಬಂದಿರತಕ್ಕಂಥ ಎಲ್ಲರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ತಥಾಗತ ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಈ ಜನತೆಗೆ ತೋರಿಸ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಮುಂದೆ ನಡೆಯುತ್ತಾ ಅನೇಕ ಸುಧಾರಣೆಗಳನ್ನು ಮಾಡುತ್ತಾ ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪರಮ ಪೂಜ್ಯ ಗೌತಮ ಬುದ್ಧರವರ ಜನ್ಮ ದಿನಾಚರಣೆಯನ್ನು ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಮಾಡುತ್ತಾ ಜನರಿಗೆ ಬೆಳಕಿನೆಡೆಗೆ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳಿ ಬುದ್ಧ ಭಾರತವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಇನ್ನಿ ಭಾರತ ದೇಶದ ಜನತೆಗೆ ಕಾರ್ಮಿಕರಿಗೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟುಕೊಂಡು ಅಣ್ಣ ತಮ್ಮಂದಿರು ತನ್ನ ಬಂಧು ಬಳಗ ಪ್ರತಿಯೊಂದೂ ಕಳೆದುಕೊಂಡು ತನ್ನ ಸರ್ವಸ್ವವನ್ನು ದಾನ ಮಾಡಿ ಸರ್ವಸ್ವವನ್ನು ತ್ಯಾಗ ಮಾಡಿ ಈ ನಾಡಿನ ಜನತೆಗೆ ಅವರು ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಇಂದಿನ ಒಂದು ಈ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಜನಗಳು ಎದುರಿಸುತ್ತಾ ಅಂದರೆ ಮೂಢನಂಬಿಕೆಗಳು ಇನ್ನೂ ವಿಗ್ರಹಾರಾಧನೆ ಮಾಡಿಕೊಂಡು ಬೆಳಕಿನೆಡೆಗೆ ಬರದೆ ವಿಜ್ಞಾನದ ಕಡೆಗೆ ಬರದೆ ಅಂಧಕಾರದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಈ ಸಾಮಾಜಿಕ ನ್ಯಾಯವನ್ನು ಕೊಡಿಸೋದರಲ್ಲಿ ಪ್ರಜಾ ವಿಮೋಚನೆ ಚಳುವಳಿ, ಸಾಮಾಜಿಕ ನ್ಯಾಯ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯ ಸಂಚಾಲಕರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಗಳನ್ನು ಮಾಡುತ್ತಾ ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡೋದರಲ್ಲಿ ತಲ್ಲೀನರಾಗ್ತೀವಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಥಾಗತ ಪರಮ ಪೂಜ್ಯ ಗೌತಮ ಬುದ್ಧರ ಅವರ ಹುಟ್ಟು ನಮ್ಮ ಹಬ್ಬ, ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟು ನಮ್ಮ ಹಬ್ಬ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಜೈ ಭಾರತ್, ಜೈ ಬುದ್ಧ ಭಾರತ್.